ನಮಸ್ಕಾರ, ಹೇಗಿದ್ದೀರಾ? ಸೊ ಈ ಸಲ ಟ್ರಿಪ್ಪು ಬಜೆಟ್ ಟ್ರಿಪ್ ಅಲ್ಲ, ಇದು ಸ್ವಲ್ಪ ಮೀಡಿಯಮ್ ರೇಂಜಿಂದ ಲಕ್ಸುರಿ ಟ್ರಿಪ್ ಮಾಡ್ಬೇಕು ಅಂದ್ಕೊಳ್ಳೋರಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ತುಂಬ ಈ ಕೆಲಸ ಮಾಡಿ 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 ಆಫೀಸಲ್ಲಿ ಮನೆಯಲ್ಲೆಲ್ಲ ಬೇಜಾರಾಗೋಗ್ಬಿಟ್ಟಿರುತ್ತಲ್ಲ. ಸೊ ಎಲ್ಲ ನಾವು ವೀಕೆಂಡಲ್ಲಿ ಹೋಗಿ ರಿಲ್ಯಾಕ್ಸ್ ಆಗೋಣ ಅಂತ ಅಂದ್ಕೊಳ್ಳೋರಿಗೆ ಈ ವಿಡಿಯೋ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲಿದ್ದೀನಿ ಈಗ ಅಂತಂದರೆ ಕಾಸರಗೋಡಲ್ಲಿದ್ದೀನಿ. ಕಾಸರಗೋಡು ಕೇರಳನಲ್ಲಿದೆ. ಸೊ ನೀವು ನಾನು ಹಿಂದೆ ಬೋರ್ಡ್ ನೋಡ್ಬೋದು, ಕಾಸರಗೋಡು. ಸೊ ಇದು ಕಾಸರಗೋಡು ರೈಲ್ವೆ ಸ್ಟೇಷನ್. ಕಾಸರಗೋಡು ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಸೊ ಇಲ್ಲಿಗೆ ಹೇಗೆ ಬಂದೆ ಅಂತಂದರೆ, ಬ್ಯಾಂಗ್ಳೂರಿಂದ ನೈಟು 9:35ಗೆ ಕಣ್ಣೂರು ಎಕ್ಸ್ಪ್ರೆಸ್ ಇದೆ. ಸೊ ಅದು ಈಗ ಮಾರ್ನಿಂಗು 8:30ಗೆ ರೀಚ್ ಆಯಿತು. ಸೊ ಇಲ್ಲಿಂದ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ ಬೇಕಲ್ಗೆ ಹೋಗ್ತಾಯಿದ್ದೀನಿ. ಬೇಕಲಲ್ಲಿ ಏನು ಮಾಡ್ತೀನಿ ಅನ್ನೋದನ್ನು ನಡ್ಕೊಂಡು ಹೋಗ್ತಾ ಮಾತಾಡೋಣ ಬನ್ನಿ, ಲೇಟ್ ಆಗಿಬಿಡುತ್ತೆ. ಸೊ ಬೇಕಲ್ಗೆ ಹೋಗೋಕ್ಕೂ ಮುಂಚೆ ಇನ್ನೊಂದು ಪ್ಲ್ಯಾನ್ ಇದೆ, ದೇವಸ್ಥಾನಕ್ಕೆ ಹೋಗೋಣ ಫಸ್ಟು ಅಂತ ಅಂದ್ಕೊತಾ ಇದ್ದೀನಿ. ಸೊ ಬನ್ನಿ ಹೋಗ್ತಾ ಮಾತಾಡೋಣ. ಆ್ಯಕ್ಚುಲಿ ಟೆಂಪಲ್ಗೆ ಹೋಗಬೇಕು, ಅದಕ್ಕೋಸ್ಕರ ಕಾಸರಗೋಡಲ್ಲಿ ಇಳ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಬೆಂಗಳೂರಿಂದ ನೀಲೇಶ್ವರ್ಗೆ ಹೋಗ್ಬೋದು. ಎಲ್ಲಿ ಏನು ಅನ್ನೋದು ನಾನು ಹೋಗ್ತಾ ಹೇಳ್ತಾ ಇರ್ತೀನಿ. ಡೈರೆಕ್ಟಾಗಿ ಬರೀ ಡೀಟೇಲ್ಸ್ ಹೇಳ್ತಿದ್ದಾಳೆ ಹೆಂಗೆ ಹೋಗೋದು ಅಂತ, ಬಟ್ ಎಲ್ಲಿಗೆ ಅಂತ ಹೇಳ್ತಿಲ್ಲ ಅಂತ ಅಂದ್ಕೋಬೇಡಿ. ಇದು ಜಸ್ಟ್ ಜರ್ನಿ ವಿಡಿಯೋ ಅಷ್ಟೇ, ಹೇಗೆ ರೀಚ್ ಆಗಬೇಕು ಅನ್ನೋದಕ್ಕೆ. ಸೊ ನೀಲೇಶ್ವರ್ ಅಂತ ಇದೆಯಲ್ಲ, ಆ ರೈಲ್ವೆ ಸ್ಟೇಷನಲ್ಲಿ ಹೇಳ್ಕೊಳ್ಳಿ ನೀವೇನಾದರೂ ಈ ಟೆಂಪಲ್ಗೆ ಹೋಗಿಲ್ಲ ಅಂತಂದರೆ. ಇಲ್ಲ ಆಮೇಲೆ ಹೋಗೋ ಪ್ಲ್ಯಾನ್ ಇದ್ದರೆ ನಾನು ಇವಾಗಲೇ ಮಾರ್ನಿಂಗೇ ಕವರ್ ಮಾಡಿಬಿಡೋಣ, ಯಾಕಂದರೆ ಇದು ಬೇರೆ ಕಡೆ ರೂಟು ಬೇರೆ ಕಡೆ ಇದೆ, ನಾನು ಮತ್ತೆ ಈ ಕಡೆ ಬರೋಕ್ಕೋಗಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡಿಬಿಡೋಣ ಅಂತ ಕಾಸರಗೋಡಲ್ಲೇ ಇಳ್ಕೊಂಡಿದ್ದೀನಿ. ಇಲ್ಲಿಂದ ಇವಾಗ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಹೋಗಬೇಕು. ಸೊ ಆಟೋಗಳಿದೆ ಅನ್ಸುತ್ತೆ ನೋಡಿ, ಲೈನಾಗಿ ಆಟೋ ಕಾಣಿಸ್ತಿದೆ. ಕೇಳಿ ನೋಡ್ತೀನಿ ಇಲ್ಲಿಂದ ಹೇಗೆ ಹೋಗೋದು ಅಂತ. ಸೊ ಆಟೋ ಕ್ಯಾಚ್ ಮಾಡಿ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಹೋಗಿ ಅದನ್ನು ಮುಗಿಸ್ಕೊಂಡು ನಾನು 2 ವೀಲರ್ ಬೇರೆ ತೊಗೋಬೇಕು. ಅದು ತೊಗೊಂಡು ಆಮೇಲೆ ನಾನು ರೆಸಾರ್ಟ್ಗೆ ಹೋಗ್ತೀನಿ. ಸೊ ನಾನು ಹೇಳಿದ್ನಲ್ಲ, ಈ ವಿಡಿಯೋ ಬಂದು ಮೀಡಿಯಮ್ಮಿಂದ ಲಕ್ಸುರಿ ಟ್ರಿಪ್ ರೇಂಜಲ್ಲಿರುತ್ತೆ. ಸೊ ನೀವೇನಾದರೂ ವೀಕೆಂಡು ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನೀವೆಲ್ಲಾದರೂ ಹೋಗಬೇಕು, ಏನಾರ ಮಾಡಬೇಕು ಅಂತ ನೀವೇನಾದರೂ ಹುಡುಕ್ತಿದ್ರೆ ಪ್ಲ್ಯಾನ್ಸು, ಇದು ಪರ್ಫೆಕ್ಟ್ ವಿಡಿಯೋ. ಯಾಕಂದರೆ ಇದು ರೊಟೀನ್ ಪ್ಲೇಸಸ್ ಇರೋದಿಲ್ಲ, ಇದು ಅಷ್ಟು ಟೂರಿಸ್ಟಿ ಪ್ಲೇಸ್ ಅಲ್ಲ. ಬಟ್ ಇಲ್ಲಿ ಏನು ಮಾಡ್ಬೋದು, ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ವಿಡಿಯೋ ನೋಡ್ತಾ ಇರಿ. ಸೊ ನಾನೀಗ ಟೆಂಪಲ್ ರೀಚ್ ಆದೆ, ಆಟೋ ಬುಕ್ ಮಾಡ್ಕೊಂಡು ಬಂದೆ. ಆಟೋಗೆ ಏನಾಯಿತು ಕಾಸ್ಟು ಅಂತ ನಾನು ಎಂಡಲ್ಲಿ ಹೇಳ್ತೀನಿ, ರಿಟರ್ನ್ ಹೋದ್ಮೇಲೆ. ಸೊ ಅವರು ವೆಯ್ಟಿಂಗಲ್ಲಿದ್ದಾರೆ. ಸೊ ನಾವು ಇದು ಮುಗಿಸ್ಕೊಂಡು ಹೋಗೋವರೆಗೂ ವೆಯ್ಟ್ ಮಾಡ್ತಾರೆ, ಮತ್ತು ನಮ್ಮನ್ನು ನಾನು ವೆಹಿಕಲ್ ರೆಂಟ್ ಮಾಡ್ತೀನಲ್ಲ ಅಲ್ಲಿವರೆಗೂ ರಿಟರ್ನ್ ಡ್ರಾಪ್ ಮಾಡ್ತಾರೆ. ಸೊ ಅರೌಂಡ್ ಒಂದು 45 ಕಿಲೋಮೀಟರ್ವರೆಗೂ ಆಗುತ್ತೆ ನಾವು ರೈಲ್ವೆ ಸ್ಟೇಷನಿಂದ ಬಂದು ಇಲ್ಲಿಗೆ ದೇವಸ್ಥಾನ ಮುಗಿಸ್ಕೊಂಡು ರಿಟರ್ನ್ ಹೋಗೋಕ್ಕೆ. ಸೊ ನೋಡ್ತಾ ಇದ್ದೀರಲ್ಲ ಟೆಂಪಲ್ ಹತ್ರ ಇದು ಪಾರ್ಕಿಂಗು ಈ ಸೈಡು. ಸೊ ಇದು ಪಾರ್ಕಿಂಗು. ಮುಂದೆ ಹೋಗೋಣ ಬನ್ನಿ, ದೇವಸ್ಥಾನ ಎಂಟ್ರೆನ್ಸ್ ತೋರಿಸ್ತೀನಿ. ಸೊ ಈ ದೇವಸ್ಥಾನ ಬಂದು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಲು. ನಿಮಗೆ ಗೊತ್ತಿರ್ಬೋದು, ತಿರುವನಂತಪುರಮಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ತುಂಬ ಫೇಮಸ್ಸು. ಸೊ ಅಲ್ಲಿಗೆ ಇದು ಬಂದು ಲಿಂಕ್ ಇದೆ, ಆ ಜಾಗಕ್ಕೂ ಈ ಜಾಗಕ್ಕೂ. ಅದು ಏನು ಅಂತ ನಿಮಗೆ ಮುಂದೆ ಹೇಳ್ತೀನಿ ನಾನು, ದೇವಸ್ಥಾನ ತೋರಿಸ್ತಾ. ಸೊ ಬನ್ನಿ ಹೋಗೋಣ. ಮಳೆ ಬರ್ತಿದೆ, ನಾನು ಅಂದ್ಕೊಂಡಿದ್ದೆ ಮಳೆ ಸ್ವಲ್ಪ ಕಮ್ಮಿ ಇರ್ಬೋದು ಅಂತ, ಬಟ್ ಬೆಳಗ್ಗೆ ಮಳೆ ಬರ್ತಿದೆ. ಸೊ ಬನ್ನಿ. ಸೊ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಇದೇ ಎಂಟ್ರೆನ್ಸು. ಬನ್ನಿ ಹೋಗೋಣ. ಇಲ್ಲೆಲ್ಲ ಮೆಟ್ಲಿದೆ. ಆ್ಯಕ್ಚುಲಿ ನೀರು ಮಳೆಗೆ ಅದು ಗುಹೆ,
ಅದು ಗುಹೆ ಅಲ್ಲಿದೆ ಅಲ್ವಾ, ಅದು ಗುಹೆ. ಆ ಗುಹೆ ನೋಡ್ತಾ ಇದ್ದೀರಲ್ಲ, ಅದ್ರದ್ದೇನು ಕತೆ ಅಂತ ಹೇಳ್ತೀನಿ ಇಲ್ಲ ಆಮೇಲೆ. ಇನ್ನೂ ದೊಡ್ಡ ದೊಡ್ಡ ಮೀನುಗಳಿದೆ. ಕಾಣಿಸ್ತಿಲ್ಲ ದೇವರು ನಿಮಗೆ, ಸಾರಿ, ಬಟ್ ಇದು ಗಣಪತಿ ದೇವಸ್ಥಾನ. ಎಷ್ಟು ಪ್ರಶಾಂತವಾಗಿದೆ ಅಂತಂದರೆ ಇಲ್ಲಿ. ಸೊ ಈ ದೇವಸ್ಥಾನದ ಚರಿತ್ರೆ ಏನು ಅಂತ ಅಂದರೆ, ನಮ್ಮೆಲ್ಲರಿಗೂ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಬಗ್ಗೆ ಗೊತ್ತೇ ಇದೆ. ಕೇರಳನಲ್ಲಿ ತುಂಬ ಫೇಮಸ್ಸು, ಅಲ್ಲಿ ತುಂಬ ನಿಧಿ ಅದು ಇದೆ ಅಂತ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತು. ಬಟ್ ಈ ದೇವಸ್ಥಾನಕ್ಕೂ ಆ ದೇವಸ್ಥಾನಕ್ಕೂ ಲಿಂಕ್ ಇದೆ. ಅದು ಏನು ಅಂತಂದರೆ, ಇದು ಬಂದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನನೇ. ಇಲ್ಲಿನ ದೇವರು ಬಂದು ಮಹಾವಿಷ್ಣು. ಸೊ ಏನು ಕತೆ ಅಂತಂದರೆ, ಆ್ಯಕ್ಚುಲಿ ಈ ಟೆಂಪಲ್ ಇರೋದು ಈಗ ಈ ಜಾಗ ಬಂದು ಉತ್ತರದ ಕೊನೆಯಲ್ಲಿ, ಕೇರಳ ಸೈಡಲ್ಲಿ ಉತ್ತರದ ಕೊನೆಯಲ್ಲಿ ಇರೋಂತಹ ಜಾಗ ಇದು, ಕುಂಬಳ ಅಂತ. ಸೊ ಇದು ಬಂದು ಕಾಸರಗೋಡು ಡಿಸ್ಟಿಕ್ಗೆ ಸೇರುತ್ತೆ. ಸೊ ಈ ಟೆಂಪಲ್ನ ಆ ದೇವಸ್ಥಾನ ಅಂದರೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆಯಲ್ವಾ ತಿರುವನಂತಪುರಮಲ್ಲಿ, ಸೊ ಅದಕ್ಕೆ ಇದು ಮೂಲ ಸ್ಥಾನ ಅಂತ ಹೇಳ್ತಾರೆ. ಇಲ್ಲಿರೋ ದೇವರಿಗೂ ಅಲ್ಲಿರೋ ದೇವರಿಗೂ ಏನು ಡಿಫ್ರೆನ್ಸ್ ಅಂದರೆ, ಇಲ್ಲಿ ಅನಂತ ಅನ್ನೋ ಹಾವು ಅಂದರೆ ದೇವರ ವಿಗ್ರಹ, ಅಲ್ಲಿ ಅಂದರೆ ಆ ದೇವಸ್ಥಾನ ಅಂದರೆ ತಿರುವನಂತಪುರಮಲ್ಲಿರೋ ದೇವಸ್ಥಾನದಲ್ಲಿ ಬಂದು ಅನಂತ ಅನ್ನೋ ಹಾವು ಮೇಲೆ ದೇವರು ಮಲಗಿರ್ತಾರೆ. ಬಟ್ ಇಲ್ಲಿ ಈ ಹಾವು ಮೇಲೆ ದೇವರು ಕೂತಿರ್ತಾರೆ. ಸೊ ಅದು ಮೇನ್ ಡಿಫ್ರೆನ್ಸು. ಮತ್ತು ಈ ದೇವಸ್ಥಾನದಲ್ಲಿ ದೇವರ ಅಕ್ಕಪಕ್ಕ ಬಂದು ಸಿರಿದೇವಿ, ಭೂದೇವಿ ಅಂತ ಇರ್ತಾರೆ. ಭೂದೇವಿ ಅಂದರೆ ನಮಗೆ ಗೊತ್ತು, ಭೂಮಿ ತಾಯಿ. ಸಿರಿದೇವಿ ಅಂದರೆ ನಮಗೆ ಸಿರಿಯನ್ನು ಕೊಡುವಂಥ ದೇವರು, ಸೊ ಸಿರಿದೇವಿ. ಮತ್ತು ದೇವರ ಮುಂದೆಗಡೆ ಗರುಡ ಮತ್ತು ಹನುಮಾನ್ ಅವರ ವಿಗ್ರಹ ಕೂಡ ಇರುತ್ತೆ. ಸೊ ಅದು ಈ ಒಳಗಡೆ ದೇವರ ವಿಗ್ರಹಗಳು ನಮಗೆ ಕಾಣಿಸುತ್ತೆ ಗರ್ಭಗುಡಿಯಲ್ಲಿ. ನಿಮಗೆ ನಾನು ವೀಡಿಯೋನಲ್ಲಿ ಸರಿಯಾಗಿ ತೋರ್ಸೋಕ್ಕಾಗಲ್ಲ, ಕತ್ಲೆ ಇದೆ. ಸೊ ನಾನು ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಒಳಗಡೆ ಏನಿದೆ. ಸೊ ಇದು ಮೂಲಸ್ಥಾನ ಹೇಗಾಯಿತು, ಇದು ಹಿಂದಿನ ಕತೆ ಏನು ಅಂತಂದರೆ, ವಿಲ್ವ ಮಂಗಲ್ತು ಅನ್ನೋಂಥ ಒಬ್ಬರು ಋಷಿಮುನಿಗಳಿರ್ತಾರೆ. ಸೊ ಅವರು ಪೂಜೆ ಮಾಡ್ತಾರೆ. ಅವಾಗ ಒಂದ್ಸಲ ತುಂಬ ಅಂದರೆ ಕೃಷ್ಣ ಇದ್ದಾರಲ್ಲ ದೇವರು, ಸೊ ಅವ್ರು ಏನು ಮಾಡ್ತಿದ್ರು, ಚಿಕ್ಕ ಹುಡುಗನ ಥರ ಬಂದು ಅವ್ರ ಮುಂದೆಗಡೆ ತುಂಬ ಚುಡಾಯಿಸ್ತಾ ಇದ್ರು, ಅವ್ರಿಗೆ ಪ್ರ್ಯಾಂಕ್ ಮಾಡ್ತಿದ್ರು. ಸೊ ಆಗ ಇವ್ರಿಗೆ ಕೋಪ ಬಂದು ಒಂದ್ಸಲ ಜೋರಾಗಿ ಆ ಹುಡುಗನ ತಳ್ಳಿಬಿಡ್ತಾರೆ. ಸೊ ಆ ಹುಡುಗ ಅಂದರೆ ದೇವ್ರು ಏನಾಗ್ತಾರೆ ಅಂತಂದರೆ, ಒಂದು ಸ್ಪಿರಿಚುವಲ್ ಬಾಲ್ ಥರ ಕನ್ವರ್ಟ್ ಆಗಿ ಒಂದು ಗುಹೆ ಒಳಗಡೆ ಹೊಟ್ಟೋಗುತ್ತೆ. ಅಲ್ಲಿಂದ ಒಂದು ಎಕೋ ಬರುತ್ತೆ, ಒಂದು ಸೌಂಡ್ ಅವ್ರಿಗೆ ಪ್ರತಿಧ್ವನಿಸುತ್ತೆ. ಏನು ಅಂತಂದರೆ, ನೀನು ನನ್ನನ್ನು ಮತ್ತೆ ನೋಡಬೇಕು ಅಂತಂದರೆ ಅನಂತನ್ ಕಾಡು ಅನ್ನೋ ಜಾಗಕ್ಕೆ ನೀನು ಬರಬೇಕಾಗುತ್ತೆ ಅಂತ ಒಂದು ಧ್ವನಿ ಅವ್ರಿಗೆ ಗುಹೆ ಕಡೆಯಿಂದ ಕೇಳಿಸುತ್ತೆ. ಸೊ ಇವ್ರಿಗೆ ಆವಾಗ ರಿಯಲೈಸ್ ಆಗುತ್ತೆ ಅದು ದೇವರು ಅಂತ, ಕೃಷ್ಣ ಅಂತ. ಸೊ ಇವ್ರು ಆಮೇಲೆ ಅದನ್ನು ರಿಯಲೈಸ್ ಆಗಿ ಏನು ಮಾಡ್ತಾರೆ, ಈ ಗುಹೆ ಒಳಗಡೆ ಹೋಗ್ತಾರೆ. ಸೊ ಅಲ್ಲಿಂದ ಅವರು ಒಂದು ಸಮುದ್ರದ ತೀರಗೆ ಸೇರ್ಕೊತಾರೆ. ಅಲ್ಲಿಂದ ಮತ್ತೆ ದಕ್ಷಿಣ ಕಡೆಗೆ ಹೋದಾಗಲೇ ಅವರು ಸೇರ್ಕೊಳ್ಳೋ ಜಾಗ ತಿರುವನಂತಪುರಂ. ಸೊ ಅಲ್ಲಿ ಅವ್ರಿಗೆ ಆ ದೇವರನ್ನ ಕಾಣಿಸ್ಕೊತಾನೆ. ಸೊ ಅಲ್ಲಿ ಆ ದೇವಸ್ಥಾನ ಉತ್ಪತ್ತಿ ಆಗುತ್ತೆ. ಅವರೇ ಅದನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣ ಆಗ್ತಾರೆ. ಸೊ ಅದಕ್ಕೆ ಇಲ್ಲಿ ಅಂದರೆ ಆ ಗುಹೆ ಇದೆಯಲ್ಲ, ನಾನು ಇವಾಗ ತೋರಿಸ್ತಿದ್ದೀನಿ ನೋಡಿ ನಿಮಗೆ ಕ್ಲಿಪ್ಪು. ಸೊ ಈ ಗುಹೆ ಬಂದು ಇದೇ ಜಾಗದಲ್ಲಿ ಕೃಷ್ಣ ಡಿಸಪಿಯರ್ ಆಗೋದು, ಕಾಣೆ ಆಗೋದು. ಸೊ ಇಲ್ಲಿಂದನೇ ಆ ಜಾಗ ಅಂದರೆ ಆ ಋಷಿಮುನಿಗಳು ಹೋಗ್ತಾರಲ್ಲ, ಅದು ಇದೇ ಜಾಗದಿಂದಾನೆ. ಇದನ್ನು ತುಂಬ ಶ್ರೇಷ್ಠವಾಗಿ ಇವರು ಕಾಪಾಡ್ಕೊತಾ ಬಂದಿದ್ದಾರೆ. ಸೊ ಇದು ಇಲ್ಲಿನ ಈ ಮೂಲಸ್ಥಾನ ಏನಕ್ಕೆ ಕರೀತಾರೆ ಅಂತ ಇಲ್ಲಿನ ಒಂದು ಚಿಕ್ಕ ಹಿಸ್ಟರಿ. ಇದನ್ನು ಆ್ಯಕ್ಚುಲಿ ಎಲ್ಲೂ ನಮಗೆ ಅಷ್ಟು ನಾವು ಕೇಳಿ ಬಂದಿಲ್ಲ. ನಾನು ಇಲ್ಲಿಗೆ ಬಂದಮೇಲೆ ಇದ್ರ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಯಿತು ಇದೇ ಮೂಲಸ್ಥಾನ ಅಂತ. ಸೊ ಇದು ಈ ದೇವಸ್ಥಾನದ ಹಿಸ್ಟರಿ. ಇಲ್ಲಿ ಇನ್ನೊಂದು ವಿಷಯ ನಡೆಯುತ್ತೆ, ಏನು ಅಂತಂದರೆ ಮೊಸಳೆ. ಸೊ ಈ ನೀರಲ್ಲಿ ನೋಡ್ತಾ ಇದ್ದೀರಲ್ಲ, ಈ ನೀರಲ್ಲಿ ಒಂದು ಮೊಸಳೆ ಇದೆ. ಅದು ಗುಹೆ ಒಳಗಡೆ ಎಲ್ಲೋ ಇದೆ ಅಂದರೆ, ಅದು ಹೊರಗಡೆಯಾಗಿ ಅದು ತಿನ್ನೋ ಸಮಯ ಬಂದರೆ ಇಲ್ಲ ಅದಕ್ಕೆ ಬರಬೇಕು ಅಂತ ಅನಿಸಿದ್ರೆ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಸೊ ಸದ್ಯಕ್ಕೆ ಈಗ ನನಗಂತೂ ಕಾಣಿಸ್ಲಿಲ್ಲ. ಸೊ ಆ ಮೊಸಳೆ ಇಲ್ಲಿ ಇದು ನೋಡ್ತಾ ಇದ್ದೀರಲ್ಲ, ಇದು ಎಲ್ಲಿಂದನೂ ಹರಿತಾ ಬರ್ತಾರೋ ನೀರೆಲ್ಲ, ಎಲ್ಲೋ ಕೆರೆನೋ ಇಲ್ಲಾಂದರೆ ಎಲ್ಲೋ ಇದರಿಂದ ಬಂದು ಸೇರ್ತಾ ಇಲ್ಲ ಈ ನೀರು. ಇದು ಬರೀ ಚಿಕ್ಕದಲ್ಲಿ ಒಂದು
ಲೇಕ್ ಥರ ಇದೆ ಅಷ್ಟೇ. ಇದು ನಿಂತಿರೋ ನೀರು. ಇದರಲ್ಲಿ ಒಂದು ಮೊಸಳೆ ಇದೆ. ಆ ಮೊಸಳೆ ಬಬಿಯಾ ಅಂತ ಅವರು ಹೇಳ್ತಾರೆ. ಆ ಮೊಸಳೆ ಬಂದು ಇದು 3ನೇ ಮೊಸಳೆ ಅಂತ ಹೇಳ್ತಾರೆ. ಅಂದರೆ ಒಂದು ಮೊಸಳೆ ಸತ್ತೋಗಿದ ತಕ್ಷಣ ಇನ್ನೊಂದು ಮೊಸಳೆ ತಾನೇ ಕಾಣಿಸ್ಕೊಳ್ಳುತ್ತಂತೆ. ಬಟ್ ಅದಕ್ಕೆ ಏನು ಕಾರಣ ಅಂತ ಗೊತ್ತಿಲ್ಲ. ಯಾಕಂದರೆ ನೀವು ನೋಡ್ತಾ ಇದ್ದೀರಾ, ಎಲ್ಲೋ ಬೇರೆ ಎಲ್ಲಿಂದನೋ ಬಂದು ಇಲ್ಲಿಗೆ ಸೇರೋ ಸಾಧ್ಯತೆ ಇಲ್ಲ. ಒಂದು ಮೊಸಳೆ ಕಾಣಿಸುತ್ತೆ, ಅದು ಸತ್ತೋಗಿದ ತಕ್ಷಣ ಇನ್ನೊಂದು ಮೊಸಳೆ ಮತ್ತೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಆ ಗುಹೆ ಒಳಗಡೆ ಇನ್ನೂ ಏನು ಮಿಸ್ಟ್ರಿ ಇದೆಯೋ ನಮಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ಸಲ್ಲಿ ಹಾಕಿ. ನೋಡಿದ್ರಲ್ಲ, ಈ ದೇವಸ್ಥಾನ ಎಷ್ಟು ತುಂಬ ಸುಂದರವಾಗಿದೆ. ಚಿಕ್ಕದಾಗಿದೆ ಬಟ್ ತುಂಬ ಸುಂದರವಾಗಿದೆ. ಸುತ್ತ ನೀರು, ಮಧ್ಯದಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ಈ ಕಡೆ ಕಾಸರಗೋಡು ಕಡೆ ಬಂದರೆ ಈ ದೇವಸ್ಥಾನನ ನೋಡೋದನ್ನು ಮಿಸ್ ಮಾಡಬೇಡಿ. ಫಸ್ಟ್ ಈ ದೇವಸ್ಥಾನ ವಿಸಿಟ್ ಮಾಡಿ, ಆಮೇಲೆ ದೊಡ್ಡ ದೇವಸ್ಥಾನ ಅನಂತ ಪದ್ಮನಾಭ ಸ್ವಾಮಿ ತಿರುವನಂತಪುರಮಲ್ಲಿರೋದನ್ನು ವಿಸಿಟ್ ಮಾಡಿದ್ರೆ ನಮಗೆ ಫುಲ್ಲಾಗಿ ಸ್ಟೋರಿ ಕಂಪ್ಲೀಟ್ ಆಗುತ್ತೆ ಅಂತ ಅನಿಸುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸುತ್ತೆ. ಸೊ ದೇವಸ್ಥಾನ ಎಲ್ಲ ನೋಡಿ ಮುಗೀತು. ಈಗ ಇಲ್ಲಿಂದ ಅದೇ ಆಟೋ ವೆಯ್ಟ್ ಮಾಡ್ತಿದೆ. ಇಲ್ಲಿಂದ ಗಾಡಿ ರೆಂಟ್ ತೊಗೊಳೋದ್ ಕಡೆ ಹೋಗಬೇಕಾಗತ್ತೆ. ಇಲ್ಲಿಂದ ನನಗೆ ಗೊತ್ತಿರೋಂಗೆ ಒಂದು 15-12 ಹತ್ತತ್ರ ಒಂದು 30 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಸೊ ಅಲ್ಲಿ ಹೋಗಿ ಗಾಡಿ ರೆಂಟಿಗೆ ತೊಗೊಳ್ಳೋಣ. ಅದಾದಮೇಲೆ ಇವರು ಡ್ರಾಪ್ ಮಾಡಿದ್ಮೇಲೆ ನಾನು ಹೇಳ್ತೀನಿ ಆಟೋಗೆ ಎಷ್ಟಾಯಿತು ಏನಾಯಿತು ಅಂತ. ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ನೋಡೋಣ ಕೊನೆಯಲ್ಲಿ ಎಷ್ಟು ಅಮೌಂಟ್ ಕೊಡ್ತೀನಿ ಅವ್ರಿಗೆ ಅಂತ ಸ್ವಲ್ಪ ಬಾರ್ಗೇನ್ ಮಾಡಿ. ಸೊ ಆಟೋ ಅವರು ಇಲ್ಲಿ ಪಾಲಕ್ಕುನ್ನು ಹತ್ರ ಡ್ರಾಪ್ ಮಾಡಿದ್ದಾರೆ. ಆಟೋಗೆ ಒಂದು 40-42 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೀವಿ. ಸೊ ಅವರಿಗೆ ನಾವು 700 ರುಪೀಸ್ ಕೊಟ್ವಿ. 1 ಕಿಲೋಮೀಟರ್ಗೆ 30 ರೂಪಾಯಿ ಅಂತ ಹೇಳಿದ್ರು ಅವರು ನಮಗೆ. ಇವಾಗ ನಾನಿಲ್ಲಿ ಗಾಡಿ ಹೈಯರ್ ಮಾಡೋಕ್ಕೆ ಬಂದಿದ್ದೀನಿ. ಅವ್ರು ಇಲ್ಲಿ ಗಾಡಿ ಬಂದು ತೊಗೊಂಬಂದು ಕೊಡ್ತೀನಿ ಅಂದರು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಪಾಲಕ್ಕುನ್ನು ಹತ್ರ ಇದ್ದೀನಿ. ಸೊ ನೋಡೋಣ ಯಾವ ಗಾಡಿ ತೊಗೊಂಬಂದು ಕೊಡ್ತಾರೆ ಅಂತ. ಸೊ ಅವರು ಒಂದು ಗಾಡಿಗೆ ಪರ್ ಡೇ ಅಂದರೆ 24 ಅವರ್ಸ್ ಲೆಕ್ಕ ಅಂತ ಹೇಳಿದ್ರು. ಬಟ್ ಇನ್ನೂ ಕರೆಕ್ಟಾಗಿ ನೋಡೋಣ ಏನು ಹೇಳ್ತಾರೆ ಅಂತ. 24 ಅವರ್ಸ್ಗೆ 650 ರುಪೀಸ್ ಅಂತ ಹೇಳಿದರು. ನೋಡೋಣ. ಇಲ್ಲಿಂದ ನಮ್ಮ ರೆಸಾರ್ಟಿಗೆ ಒಂದು 12-15 ಕಿಲೋಮೀಟರ್ಸ್ ಆಗುತ್ತೆ. ಸೊ ಆಟೋಗೆ ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು. 1 ಕಿಲೋಮೀಟರ್ 30 ರೂಪಾಯಿ ಅಂತ. ಏನೋ ಫುಲ್ಲು ಈ ಟೂರಿಸ್ಟ್ ಬ್ಯಾಗ್ಗಳನ್ನೆಲ್ಲ ನೋಡ್ಬಿಟ್ರು ಅಂತಂದರೆ ಇನ್ನೂ ಅಷ್ಟೇ ಕಥೆಗಳು, ಎಲ್ಲ ಜಾಸ್ತಿ ಹೇಳ್ತಾರೆ.